ಆತ್ಮೀಯರೇ ನಮಸ್ಕಾರ. ಸೊ ಇವತ್ತಿನ ವಿಷಯ ಫಂಗಸ್ಸು ಸಾಕಷ್ಟು ವೆರೈಟಿ ಇದ್ದಾವೆ. ಜನರಿಗೆ ಸಾಕಾಗಿ ಹೋಗ್ಬಿಟ್ಟಿದೆ ಈ ಫಂಗಸ್ಸಿಂದ. ಎಲ್ಲ ಡಾಕ್ಟ್ರು ಆಗಿಬಿಟ್ಟರು. ಏನು ಕ್ರೀಮ್, ಏನು ಪೌಡ್ರ್, ಏನು ಹಚ್ಚಿದರೂ ಫಂಗಸ್ ಹೋಗ್ತಾ ಇಲ್ಲ. ಕಾರಣ ಇದಕ್ಕೆ ಸಿಂಪಲ್ ಇದೆ ಫ್ರೆಂಡ್ಸ್. ನೀವು ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾನಿವತ್ತು ನಿಮಗೆ ಔಷಧಿ ಇಲ್ಲದೆ ನಾನು ಫಂಗಸನ್ನು ಯಾವ ರೀತಿ ನಮ್ಮ ದೇಹದಿಂದ ಹೋಗಲಾಡಿಸ್ಬೇಕಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಏನಾಗುತ್ತೆ, ಯಾವ ರೀತಿ ಪ್ರಕೃತಿಯಲ್ಲಿ ಸೂರ್ಯನು ನಿಂತ ನೀರನ್ನು ಆವಿ ಮಾಡಿ ಅದರಲ್ಲಿ ಪಾಚಿಯನ್ನು ಬೆಳೆಯಕ್ಕೆ ಬಿಡೋದಿಲ್ಲವೋ, ಅದೇ ರೀತಿ ನಮ್ಮ ದೇಹದಲ್ಲಿ ನಮ್ಮ ಜಾಠರಾಗ್ನಿ ಡೈಜೆಸ್ಟಿವ್ ಪವರಿಂದ ನಮ್ಮ ದೇಹದಲ್ಲಿ ತೇವ ಬರಲಾರದಾಗೆ ಮಾಡಿ ಫಂಗಸನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ. ಸೊ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ದೇಹದಲ್ಲಿರೋ ಫಂಗಸ್ ಯಾವುದೇ ರೀತಿಯಾದ ಫಂಗಸ್ ಇರಲಿ 1 ತಿಂಗಳದ ಒಳಗಡೆ ಬಹಳಷ್ಟು ಕಡಿಮೆ ಆಗೋಗುತ್ತೆ. ಸೊ ಇದಕ್ಕೆ ಕೆಲವು ಪಥ್ಯ ಇದೆ, ಸಿಂಪಲ್ ಪಥ್ಯ. ಈ ತೇವನ ಕಡಿಮೆ ಮಾಡಲಿಕ್ಕೆ, ಅಂದರೆ ಡೈಜೆಷನ್ ಪವರ್ ವೀಕ್ ಇದ್ದರೆ ತೇವ ದೇಹದಲ್ಲಿ ಜಾಸ್ತಿ ಆಗುತ್ತೆ, ಅಂದರೆ ಮಾಯ್ಸ್ಟ್ನೆಸ್. ಸೊ ಆ ಡೈಜೆಸ್ಟಿವ್ ಪವರನ್ನು ಸ್ಟ್ರಾಂಗ್ ಮಾಡಬೇಕು. ಅಮ್ಲಪಿತ್ತ ಇತ್ತಂದರೆ ಅಮ್ಲಪಿತ್ತ ಚಿಕಿತ್ಸೆ ಮಾಡಿ ಡೈಜೆಸ್ಟಿವ್ ಪವರ್ ಸ್ಟ್ರಾಂಗ್ ಮಾಡಿಬಿಟ್ರೆ ನಮ್ಮ ಜಾಠರಾಗ್ನಿಯ ಉಷ್ಣತೆಯಿಂದ ಫಂಗಸ್ ಸತ್ತು ಹೋಗುತ್ತೆ. ಅದೇ ರೀತಿ ಆಮೇಲೆ ಅದು ಇದ್ದರೂ ನೀವು ನೀರಿನಂಶ, ಅಂದರೆ ಕೆಲವು ಪಥ್ಯ ಏನಿದಾವೆ ಅಂತ ಹೇಳಿದ್ರೆ, ನೀರಿನಂಶ ತೇವ ಮಾಯ್ಸ್ಟ್ನೆಸ್ ಫಂಗಸ್ಗೆ ಜಾಸ್ತಿ ಸಿಕ್ಕರೆ ಅದು ಬೆಳೀತಾ ಹೋಗುತ್ತೆ, ಅದು ನಿಲ್ಲಲ್ಲ. ಅದನ್ನು ಕಡಿಮೆ ಮಾಡಬೇಕಂದ್ರೆ ಯಾವುದಾದ್ರು ಪದಾರ್ಥ ಬಿಡಬೇಕು ನೀವು. ಮೊಸರು, ಕೋಲ್ಡ್ ಡ್ರಿಂಕ್ಸು, ಆಮೇಲೆ ನಾನ್ ವೆಜ್ಜು, ಆಮೇಲೆ ಸ್ವೀಟ್ಸ್, ಈ ಥರ ಕಫ ಹೆಚ್ಚಾಗೋ ಪದಾರ್ಥಗಳನ್ನು ಎಲ್ಲ ನೀವು ಸ್ಟಾಪ್ ಮಾಡಿಬಿಡಿ. ಕೆಲವೇ ದಿನಗಳಲ್ಲಿ ನೀವು ನನಗೆ ರಿಸಲ್ಟ್ ಹೇಳ್ತೀರಾ. ನಿಮ್ಗೆ ಏನೇ ಡೌಟ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿ. ಧನ್ಯವಾದ.